ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್. ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸಿಕ್ಕ ಕೆಲಸಕ್ಕೆ ಸೇರಿಕೊಂಡೆ. ಜೀವನ ಚೆನ್ನಾಗಿತ್ತು. ಆನಂತರ ನನಗೆ ಮದುವೆ ಮಾಡಿದರು. ಮದುವೆಯಾದ ನಂತರ ನಾನು ಮೊದಲ ಬಾರಿಗೆ ನನ್ನ ಮಾವನ ಮನೆಯಲ್ಲಿ ನನ್ನ ಅತ್ತಿಗೆಯನ್ನು ನೋಡಿದೆ. ಅವಳ ಹೆಸರು ಸ್ನೇಹ. ಅವಳು 5ರಿಂದ 6 ಅಡಿ ಎತ್ತರ, ಬಿಳಿ ಮೈಬಣ್ಣ ಮತ್ತು ದುಂಡಗಿನ ಮುಖ ಹೊಂದಿದ್ದಳು. ಆ ಮುಖಕ್ಕೆ ತಕ್ಕಂತೆ ಗುಲಾಬಿ ಬಣ್ಣದ ತುಟಿಗಳಿಂದ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳಿಗೆ 5 ವರ್ಷದ ಮಗಳಿದ್ದಳು. ಅವಳು ಮನೆಯಲ್ಲಿ ಯಾವಾಗಲೂ ಏನಾದರೂ ಕೆಲಸ ಮಾಡುತ್ತಲೇ ಇರುತ್ತಿದ್ದಳು. ನಾನು ಮದುವೆಯಾದಾಗ ಅವಳಿಗೆ ನನಗೆ ಅವಳ ಬಗ್ಗೆ ಯಾವುದೇ ಭಾವನೆಗಳಿರಲಿಲ್ಲ. ಮದುವೆಯಾದ 1 ವರ್ಷದ ನಂತರ ನನ್ನ ಹೆಂಡತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಅವಳ ಅಮ್ಮನ ಮನೆಗೆ ಹೋಗಿಬಿಡುತ್ತಿದ್ದಳು. ಒಂದು ದಿನ ನಾನು ಸರ್ಪ್ರೈಸ್ ಕೊಡೋಣ ಎಂದು ನನ್ನ ಹೆಂಡತಿಗೆ ಹೇಳದೆ ಅವಳ ಮನೆಗೆ ಹೋದೆ. ಯಾರೂ ಕಾಣದ ಕಾರಣ ನಾನು ನೇರವಾಗಿ ನನ್ನ ಹೆಂಡತಿಯ ಬೆಡ್ರೂಮ್ಗೆ ಹೋದೆ. ಆ ದೃಶ್ಯ ನೋಡಿ ನನ್ನ ತಲೆ ಗಿರ್ರೆಂದು ತಿರುಗಿತು. ನನ್ನ ಹೆಂಡತಿ ತನ್ನ ಬೆಡ್ರೂಮ್ನಲ್ಲಿ ಬೇರೊಬ್ರೊಂದಿಗೆ ಇದ್ದಳು. ಅಷ್ಟೇ, ನಾನು ಡೈವೋರ್ಸ್ ಕೊಟ್ಟೆ. ನಾನು ಒಬ್ಬಂಟಿಯಾಗಿರುವುದನ್ನು ನೋಡಿ ನಮ್ಮ ಅಪ್ಪ ಅಮ್ಮ ಇನ್ನೊಂದು ಮದುವೆ ಮಾಡಿಸಲು ಯೋಚಿಸಿದರು. ಹುಡುಗಿಯನ್ನು ನೋಡುತ್ತಿದ್ದರು. ಆದರೆ ಯಾರೂ ನನಗೆ ಸರಿಹೊಂದಲಿಲ್ಲ. ಸುಮಾರು 6 ತಿಂಗಳ ನಂತರ ಒಂದು ದಿನ ಸ್ನೇಹ, ಅತ್ತಿಗೆ ಅಂದ್ರೆ ನನ್ನ ಮಾಜಿ ಹೆಂಡತಿಯ ಅಣ್ಣನ ಹೆಂಡತಿ ಮಾರ್ಕೆಟ್ನಲ್ಲಿ ಕಂಡಳು. ಅವಳ ಮುಖದ ಮೇಲೆ ಗಾಯಗಳಿದ್ದವು. ಅತ್ತಿಗೆ ಹೇಗಿದ್ದೀರಾ ಎಂದು ಕೇಳಿದೆ. ಅವಳು, ಚೆನ್ನಾಗಿದ್ದೇನೆ ತಮ್ಮ, ದಯವಿಟ್ಟು ಇಲ್ಲಿಂದ ಹೋಗು. ನಿಮ್ಮ ಮಾವ ನೀನು ನನ್ನೊಂದಿಗೆ ಮಾತನಾಡುತ್ತಿರುವುದನ್ನು ನೋಡಿದರೆ ಕೊಂದು ಬಿಡುತ್ತಾರೆ ಎಂದಳು. ಸರಿ, ನಾನು ಹೋಗುತ್ತೇನೆ, ಏನಾಯಿತು ಎಂದು ಕೇಳಿದೆ. ಅವಳು ಅಳುತ್ತಾ, ನಿಮ್ಮ ಮಾವ 2ನೇ ಮದುವೆಯಾಗಿದ್ದಾರೆ, ಅವಳನ್ನು ಮನೆಗೆ ಕರೆತಂದಿದ್ದಾರೆ ಎಂದಳು. ನನ್ನನ್ನು ಸಣ್ಣ ಪುಟ್ಟ ವಿಷಯಕ್ಕೂ ಹೊಡೆಯುತ್ತಾರೆ, ನನಗೆ ನರಕ ತೋರಿಸುತ್ತಿದ್ದಾರೆ ಕಾರ್ತಿಕ್ ಎಂದಳು. ಸರಿ, ನಿಮ್ಮ ಅಪ್ಪನ ನಂಬರ್ ಕೊಡಿ ಎಂದು ಕೇಳಿ ನಂಬರ್ ತೆಗೆದುಕೊಂಡೆ. ಆನಂತರ ಅಲ್ಲಿಂದ ಹೊರಟೆ. ಮನೆಗೆ ಬಂದ ನಂತರ ಸ್ನೇಹ ಅತ್ತಿಗೆಯ ಅಪ್ಪನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಸ್ನೇಹ ಅತ್ತಿಗೆಯ ಅಪ್ಪ, ನಾನೇನು ಮಾಡಲಾಗುವುದಿಲ್ಲ ಮಗ ಎಂದು ಹೇಳಿದರು. ನನಗೆ ಇನ್ನೂ 2 ಹೆಣ್ಣು ಮಕ್ಕಳು ಮದುವೆಗೆ ಇದ್ದಾರೆ. ಅವರೊಂದಿಗೆ ಹೋರಾಡುವ ಶಕ್ತಿ ನನಗಿಲ್ಲ. ಅದು ಅವಳ ಕರ್ಮ, ಅವಳನ್ನು ಅಲ್ಲೇ ಇರಲಿ ಬಿಡು ಎಂದರು. ಆ ಉತ್ತರದಿಂದ ಏನೂ ಆಗುವುದಿಲ್ಲ ಎಂದು ನನಗೆ ಅರ್ಥವಾಯಿತು. ಪೋಷಕರ ಬೆಂಬಲವೇ ಇಲ್ಲವಾದರೆ ನಾನೇನು ಮಾಡಲಿ ಎಂದು ಸುಮ್ಮನಾದೆ. ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು ಫ್ಲಾಟ್ನಲ್ಲಿದ್ದೆ. ವೀಕೆಂಡ್ನಲ್ಲಿ ನನ್ನ ಸ್ನೇಹಿತನೊಂದಿಗೆ ಹೊರಗೆ ಹೋಗಲು ಪ್ಲಾನ್ ಮಾಡಿದೆ. ಅವನನ್ನು ಪಿಕ್ ಮಾಡಿಕೊಳ್ಳಲು ಅವನ ಮನೆಗೆ ಹೋದೆ. ನಾನು ಎಷ್ಟು ಹಾರನ್ ಮಾಡಿದರೂ ಅವನು ಹೊರಗೆ ಬರಲಿಲ್ಲ. ಆಗ ನಾನು ಒಳಗೆ ಹೋದೆ. ಅಷ್ಟೇ, ಅಲ್ಲಿ ನೆಲ ಒರೆಸುತ್ತಿದ್ದ ಕೆಲಸದವಳನ್ನು ನೋಡಿ ಶಾಕಾಯಿತು. ಅದು ಬೇರೆ ಯಾರೂ ಅಲ್ಲ, ನನ್ನ ಅತ್ತಿಗೆ ಸ್ನೇಹ. ನನ್ನನ್ನು ನೋಡಿ ಅವಳು ಶಾಕಾಗಿ ಒಳಗೆ ಹೋದಳು. ಅಷ್ಟರಲ್ಲೇ ನನ್ನ ಸ್ನೇಹಿತ ಬಂದು, ಹೌದು ಬಂದೆಯಾ, 2 ನಿಮಿಷ ಕಾಯಿ, ಈಗಷ್ಟೇ ಸ್ನಾನ ಮಾಡಿದೆ, ರೆಡಿಯಾಗಿ ಬರುತ್ತೇನೆ ಎಂದನು. ನಾನು ಅವನಿಗೆ ಬೈಕ್ ಓಡಿಸಲು ಕೊಟ್ಟು ಹಿಂದೆ ಕುಳಿತುಕೊಂಡೆ. ಅತ್ತಿಗೆಯನ್ನು ಹಾಗೆ ನೋಡಿದ ನಂತರ ನನ್ನ ಮನಸ್ಸು ಏನೂ ಕೆಲಸ ಮಾಡಲಿಲ್ಲ. ನನ್ನ ಸ್ನೇಹಿತ ಅವಳನ್ನು ನೋಡಿದೆಯಾ, ಎಂತಹ ಫಿಗರ್ ಅವಳು, ಒಂದು ಸಾರಿಯಾದರೂ ಅವಳ ಜೊತೆ ಇರಬೇಕು ಎಂದು ಹೇಳಿದ. ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದೆ. ಅವಳು ನನ್ನ ಮಾಜಿ ಹೆಂಡತಿಯ ಅಣ್ಣನ ಹೆಂಡತಿ ಎಂದು ಹೇಳಿದೆ. ಯಾವುದೇ ವಿಷಯಕ್ಕೂ ಇಷ್ಟು ಅವಮಾನ ಮಾಡಿಕೊಳ್ಳಬೇಡ ಎಂದು ಹೇಳಿದೆ. ನನ್ನ ಸ್ನೇಹಿತ ಕೇಳಿದ, ನಿನ್ನ ಮಾವನವರು ತುಂಬಾನೇ ಶ್ರೀಮಂತರು, ಆದರೆ ಅವಳು ಹೀಗೆ ಕೆಲಸದವಳಾಗಿರುವುದು ಯಾಕೆ ಎಂದು. ಅದು ನನಗೂ ಗೊತ್ತಿಲ್ಲ, ಹೋಗೋಣ ಮತ್ತೆ ನಮ್ಮ ಸ್ನೇಹಿತನ ಮನೆಗೆ ಎಂದೆ. ಅದನ್ನು ನೋಡಿ ನನಗೆ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದನು. ನಾವು ಮತ್ತೆ ನನ್ನ ಸ್ನೇಹಿತನ ಮನೆಗೆ ಹೋದೆವು. ನನ್ನ ಸ್ನೇಹಿತ ಒಳಗೆ ಹೋಗಿ ಸ್ನೇಹ ಅತ್ತಿಗೆಯ ಕೈಯಿಂದ ಪೊರಕೆಯನ್ನು ಕಿತ್ತುಕೊಂಡು, ಕ್ಷಮಿಸಿ, ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ನಿಮ್ಮಿಂದ ಕೆಲಸ ಮಾಡಿಸಿಕೊಂಡೆ ಎಂದ. ಅತ್ತಿಗೆ ನನ್ನ ಕಡೆ ನೋಡುತ್ತಾ, ಏನು ಕಾರ್ತಿಕ್, ನಾವು ಹೀಗೂ ಬದುಕುವುದಕ್ಕೆ ಬಿಡುವುದಿಲ್ಲವಾ ಎಂದು ಹೇಳಿದರು. ನಾನು ಕೇಳಿದೆ, ಹೀಗೆ ಬದುಕುವ ಪರಿಸ್ಥಿತಿ ನಿನಗೆ ಯಾಕೆ ಬಂತು, ನೀನು ಹೀಗಿರಬೇಕಾಗಿಲ್ಲ, ಏನಾಯಿತು ಎಂದು. ಸ್ನೇಹ ಹೇಳಿದರು, ನಿನ್ನ ಮಾವ ನನ್ನನ್ನು ಮನೆಯಿಂದ ಹೊರಹಾಕಿದರು. ನನ್ನ ಅಪ್ಪನಿಗೆ ನನ್ನನ್ನು ಮತ್ತು ನನ್ನ ಮಗಳನ್ನು ನೋಡಿಕೊಳ್ಳುವ ಶಕ್ತಿಯಿಲ್ಲ.
ನಾನು ಏನು ಮಾಡಲಿ ಎಂದಳು. ನಿನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ಗುಡಿಸಲು ಇದೆ, ಅಲ್ಲಿ ಆಟವಾಡುತ್ತಿರುತ್ತಾಳೆ ಎಂದಳು. ನಾನು ಹೇಳಿದೆ, ಅತ್ತಿಗೆ ಬನ್ನಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನನ್ನೊಂದಿಗೆ ಬಂದು ನೀನು ಮತ್ತು ಮಗಳು ಇರಿ ಎಂದೆ. ಅವಳು, ಬೇಡ ಕಾರ್ತಿಕ್, ನಾವು ಯಾರಿಗೂ ಭಾರವಾಗಬಾರದು ಎಂದಳು. ನಾನು, ನನಗೆ ನೀನು ಹೇಗೆ ಭಾರವಾಗುತ್ತೀಯಾ ಅತ್ತಿಗೆ? ನಿನ್ನನ್ನು ಹೀಗೆ ಬಿಟ್ಟು ಹೋದರೆ ನಾನು ನನ್ನನ್ನು ಜೀವನದಲ್ಲಿ ಕ್ಷಮಿಸಿಕೊಳ್ಳುವುದಿಲ್ಲ. ಬನ್ನಿ ಅತ್ತಿಗೆ ಎಂದೆ. ಅತ್ತಿಗೆ ಬೇಸರದಿಂದ ಬೇಡ ಎಂದಳು. ನಾನು ಹಠವಾಗಿ, ಸರಿ, ನನ್ನ ಮಗಳಿಗೋಸ್ಕರ ಆದರೂ ಬನ್ನಿ. ಅತ್ತಿಗೆ, ನನಗೆ ನಿನ್ನ ಕೈರುಚಿ ಮತ್ತೆ ಸವಿಯುವ ಅವಕಾಶ ಕೊಡು. ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವುದಕ್ಕಿಂತ ನನ್ನೊಂದಿಗೆ ನಮ್ಮ ಮನೆಯಲ್ಲಿ ಇರು, ಅಷ್ಟೇ ಸಾಕು. ನನಗೆ ಮಾತ್ರ ಯಾರಿದ್ದಾರೆ ಎಂದೆ. ಈ ಮಾತು ಕೇಳಿ ಸ್ನೇಹ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತಳು. ನನಗೆ ಮೊದಲ ಬಾರಿಗೆ ಅವಳ ಸಾಮೀಪ್ಯದ ಸ್ಪರ್ಶವಾಯಿತು. ಆಮೇಲೆ ನಾನು ನನ್ನ ಸ್ನೇಹಿತನೊಂದಿಗೆ ಅತ್ತಿಗೆಯ ಗುಡಿಸಲಿರುವ ಜಾಗಕ್ಕೆ ಹೋಗಿ ಮಗಳನ್ನು ಮತ್ತು ಅವಳ ವಸ್ತುಗಳನ್ನು ತೆಗೆದುಕೊಂಡು ನನ್ನ ಫ್ಲಾಟ್ಗೆ ಕರೆದುಕೊಂಡು ಬಂದೆ. ಮೊದಲ 1 ವಾರ ಅವಳು ಯಾವುದಕ್ಕೂ ತುಂಬಾ ಸಂಕೋಚಪಟ್ಟಳು. ನಂತರ ಮಗಳನ್ನು ಒಳ್ಳೆಯ ಶಾಲೆಯಲ್ಲಿ ಪ್ರವೇಶ ಕೊಡಿಸಿದೆ. ಆಮೇಲೆ ವೀಕೆಂಡ್ನಲ್ಲಿ ಅತ್ತಿಗೆ ಮತ್ತು ಮಗಳನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋದೆ. ಅಲ್ಲಿ ಅತ್ತಿಗೆಗೆ ದುಬಾರಿ ಸೀರೆಗಳು ಮತ್ತು ಮಗಳಿಗೆ ದುಬಾರಿ ಬಟ್ಟೆಗಳನ್ನು ತೆಗೆದುಕೊಂಡೆ. ಅವಳು ಕೇಳಿದಳು, ಇವೆಲ್ಲ ಈಗ ಯಾಕೆ ಎಂದು. ನಾನು ಹೇಳಿದೆ, ನಮ್ಮ ಫ್ಲಾಟ್ಗಳಲ್ಲಿ ನೋಡಿ ಎಲ್ಲರೂ ಎಷ್ಟು ಡೀಸೆಂಟ್ ಆಗಿರುತ್ತಾರೆ, ಆದರೆ ನೀನು ಹಳೆ ಸೀರೆಗಳನ್ನು ಉಟ್ಟುಕೊಂಡು ಇರುವುದು ಬೇಡ. ಸ್ವಲ್ಪ ಬ್ರಾಂಡೆಡ್ ಬಟ್ಟೆಗಳನ್ನು ತೆಗೆದುಕೊಳ್ಳಿ ಅತ್ತಿಗೆ ಎಂದೆ. ಅವಳು ನಗುತ್ತಾ, ಸರಿ, ನಿನ್ನ ಇಷ್ಟ ಎಂದಳು. ಎಲ್ಲವನ್ನೂ ಖರೀದಿಸಿ ಮಾಲಿನಿಂದ ಹೊರಗೆ ಹೋಗುತ್ತಿದ್ದಾಗ ಅತ್ತಿಗೆ ಏನೋ ಕೇಳಲು ಹಿಂಜರಿಯುತ್ತಿದ್ದಳು. ಏನಾಯಿತು ಅತ್ತಿಗೆ ಎಂದು ಕೇಳಿದೆ. ಅತ್ತಿಗೆ ತಲೆ ಕೆಳಗಿಳಿಸಿ, ಒಂದು ಪ್ರೈವೇಟ್ ಐಟಂ ಬೇಕಾಗಿದೆ ಎಂದಳು. ಓ ಸಾರಿ ಅತ್ತಿಗೆ, ಈ ಎಟಿಎಂ ಕಾರ್ಡ್ ತೆಗೆದುಕೊಳ್ಳಿ ಎಂದು ಪಿನ್ ನಂಬರ್ ನೀಡಿದೆ. ಇನ್ನು ಮುಂದೆ ಇದು ನಿನ್ನ ಹತ್ತಿರ ಇಟ್ಟುಕೋ ಅತ್ತಿಗೆ ಎಂದೆ. ಅವಳು, ಸರಿ ಹೋಗೋಣ ಎಂದಳು. ಬಟ್ಟೆಗಳ ಅಂಗಡಿಗೆ ಹೋಗಿ ಅವಳನ್ನು ಒಳಗೆ ಕಳುಹಿಸಿದೆ. ಅತ್ತಿಗೆ ಶಾಪಿಂಗ್ ಮಾಡಿಕೊಂಡು ಬಂದ ನಂತರ ನಾವು ಹೊರಗೆ ಊಟ ಮಾಡಿ ಮನೆಗೆ ಹೋದೆವು. ಹೀಗೆ 9 ತಿಂಗಳುಗಳು ಕಳೆದು ಹೋದವು. ಮಾರನೇ ದಿನ ಭಾನುವಾರ ಬೆಳಿಗ್ಗೆ ನಾನು ಮಗಳೊಂದಿಗೆ ಟಿವಿಯಲ್ಲಿ ಕಾರ್ಟೂನ್ ನೋಡುತ್ತಿದ್ದೆ. ಆಗ ಅತ್ತಿಗೆ ನೆಲ ಒರೆಸುತ್ತಿದ್ದಳು. ಅವಳಿಗೆ ಒರೆಸುವ ಕೋಲು ಬಳಸಲು ಅಷ್ಟಾಗಿ ಇಷ್ಟವಿರಲಿಲ್ಲ. ಬಗ್ಗಿ ಬಟ್ಟೆಯಿಂದ ಒರೆಸಿದರೆ ಮಾತ್ರ ಚೆನ್ನಾಗಿ ಆಗುತ್ತದೆ ಎಂದು ಅವಳು ಹಾಗೆ ಒರೆಸುತ್ತಿರುವುದನ್ನು ನಾನು ನೋಡುತ್ತಾ ಕುಳಿತಿದ್ದೆ. ಅತ್ತಿಗೆ ನನ್ಕಡೆ ನೋಡಿದಳು. ನಾನು ತಕ್ಷಣ ಟಿವಿ ಕಡೆ ತಲೆ ತಿರುಗಿಸಿದೆ. ಅತ್ತಿಗೆ ಹಾಗೆ ಒರೆಸುತ್ತಾ ನಾವು ಕುಳಿತಿದ್ದ ಸೋಫಾ ಹತ್ತಿರ ಬಂದಳು. ಆಗ ಅವಳ ಸೌಂದರ್ಯ ಇನ್ನೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಕೆಲಸ ಮಾಡುತ್ತಿದ್ದಾಗ ಅವಳ ಶ್ರಮ ನನಗೆ ಕಾಣಿಸುತ್ತಿತ್ತು. ಅತ್ತಿಗೆ ಎದ್ದು ನಿಂತು ತನ್ನ ಬಟ್ಟೆಯನ್ನು ಸರಿಪಡಿಸಿಕೊಂಡು ಮತ್ತೆ ಬಗ್ಗಿ, ಕಾರ್ತಿಕ್, ಇಬ್ಬರೂ ಕಾಲುಗಳನ್ನು ಮೇಲೆ ಇಟ್ಟುಕೊಳ್ಳಿ, ನಾನು ಸೋಫಾದ ಕೆಳಗೆ ಒರೆಸಬೇಕು ಎಂದಳು. ಈ ಬಾರಿ ಅತ್ತಿಗೆಯ ಸೌಂದರ್ಯ ಇನ್ನೂ ಚೆನ್ನಾಗಿ ಕಾಣುತ್ತಿತ್ತು. ಅತ್ತಿಗೆ ಸ್ವಲ್ಪ ಸಮಯ ಅದೇ ಸ್ಥಿತಿಯಲ್ಲಿ ಒರೆಸಿ ನನ್ನ ಮುಖ ನೋಡಿ ಸಾಕು ಎಂದಳು. ಏನಮ್ಮ, ಟಿವಿ ನೋಡಿದ್ದು ಸಾಕು, ಮಾರ್ಕೆಟ್ಗೆ ಹೋಗಿ ಮಟನ್ ತಗೊಂಡು ಬನ್ನಿ ಎಂದಳು. ನೀನು ಬರುವಷ್ಟರಲ್ಲಿ ನಾನು ಸ್ನಾನ ಮಾಡುತ್ತೇನೆ, ಆನಂತರ ಅಡುಗೆ ಮಾಡುತ್ತೇನೆ ಎಂದಳು. ನಾನು ಮಾರ್ಕೆಟ್ಗೆ ಹೋಗಿ ಬಂದೆ. ಅತ್ತಿಗೆ ಸ್ನಾನ ಮಾಡಿ ಸೀರೆ ಉಟ್ಟುಕೊಂಡಿದ್ದಳು. ನಾನು ಸ್ನಾನ ಮಾಡಲು ನನ್ನ ಬೆಡ್ರೂಮ್ನಲ್ಲಿದ್ದ ಬಾತ್ರೂಮ್ಗೆ ಹೋದೆ. ಅಲ್ಲಿ ಅತ್ತಿಗೆಯ ಒಳ ಉಡುಪು ತೂಗುತ್ತಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಅತ್ತಿಗೆ ಯಾವಾಗಲೂ ತನ್ನ ರೂಮ್ನ ಬಾತ್ರೂಮ್ ಬಳಸುತ್ತಿದ್ದಳು, ಆದರೆ ಇಂದು ನನ್ನ ಬಾತ್ರೂಮ್ನಲ್ಲಿ ಸ್ನಾನ ಮಾಡಿದ್ದಾಳೆ ಎಂದು ಅರ್ಥವಾಯಿತು. ಆದರೆ ಯಾಕೆ ಎಂದು ಅರ್ಥವಾಗಲಿಲ್ಲ. ನಾನು ಬಾಗಿಲು ಹಾಕಿಕೊಂಡು ಅದನ್ನು ನೋಡಿದೆ. ಈ ಅತ್ತಿಗೆ ನನ್ನನ್ನು ನಂಬಿಕೊಂಡು ಬದುಕುತ್ತಿದ್ದಾಳೆ, ನಾನು ಮಿತಿ ಮೀರುವುದು ಸರಿಯಲ್ಲ ಎಂದು ಅನಿಸಿತು. ನಾನು ಸ್ನಾನ ಮಾಡಿ ಹೊರಗೆ ಬಂದೆ. ಆನಂತರ ನಾನು ಬೆಡ್ ಮೇಲೆ ಮಲಗಿ ಮೊಬೈಲ್ ನೋಡುತ್ತಿದ್ದಾಗ ಅತ್ತಿಗೆ ಒಳಗೆ ಬಂದಳು. ಅವಳು ನೇರವಾಗಿ ಬಾತ್ರೂಮ್ ಬಾಗಿಲು ತೆರೆದಳು. ಅವಳು ಅಲ್ಲಿ ತನ್ನ ಬಟ್ಟೆಯನ್ನು ನೋಡಿ ಮತ್ತೆ ನನ್ನ ಮುಖ ನೋಡಿ ನಕ್ಕಳು. ಸಾರಿ ತಮ್ಮ, ಮಗಳು ಬಾತ್ರೂಮ್ಗೆ ಹೋಗಿ ಹೊರಗೆ ಬರಲಿಲ್ಲ, ತಡವಾಗುತ್ತದೆ ಎಂದು ಇಲ್ಲೇ ಸ್ನಾನ ಮಾಡಿದೆ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಹೋದಳು. ಆನಂತರ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ಮಲಗಿದೆ. ಸಂಜೆ ನಾನು ಮತ್ತೆ
ಟಿವಿ ಹತ್ತಿರ ಕುಳಿತಿದ್ದೆ. ಮಗಳು ರೂಂನಲ್ಲಿ ಓದುತ್ತಿದ್ದಳು. ಅತ್ತಿಗೆ ಟ್ರೇನಲ್ಲಿ ಟೀ ಮತ್ತು ಬಿಸ್ಕೆಟ್ ತಂದು, ಕಾರ್ತಿಕ್ ತೆಗೆದುಕೊಳ್ಳಿ ಎಂದು ಬಗ್ಗಿದಳು. ಆಗ ಅವಳ ಬಟ್ಟೆ ಸ್ವಲ್ಪ ಜಾರಿತು. ಬೇಕಾದರೆ ನೋಡು, ನಾನೇನು ಅಂದುಕೊಳ್ಳುವುದಿಲ್ಲ ಎಂದು ಮೆಲ್ಲಗೆ ಹೇಳಿದಳು. ಏನತ್ತಿಗೆ ಎಂದು ಕೇಳಿದೆ. ಬೇಡ, ಟೀ ಸಾಕು ಎಂದು ಟೀ ಕಪ್ ತೆಗೆದುಕೊಂಡೆ. ಹಾಗೆ ಆ ರಾತ್ರಿ ಕಳೆದು ಹೋಯಿತು. ಮಾರನೇ ದಿನ ನಾನು ಆಫೀಸ್ನಿಂದ ಮನೆಗೆ ಬರುವ ಹೊತ್ತಿಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ಅವರು ಇದ್ದ 3 ದಿನಗಳು ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಳು. ಅವರಿಗೆ ಅತ್ತಿಗೆಯ ಪದ್ಧತಿ, ಕೆಲಸ, ಸೀರೆ ಉಟ್ಟುಕೊಂಡು ನೀಟಾಗಿ ಇರುವುದು ನೋಡಿ ಅಮ್ಮ ಹೋಗುವಾಗ ಮುಖ್ಯ ಬಾಗಿಲಿನ ಹತ್ತಿರ ನಿಂತು ಸ್ನೇಹ ಅತ್ತಿಗೆಯ ಕೈ ಹಿಡಿದು, ಆ ದೇವರು ನಿನ್ನನ್ನು ನನ್ನ ಸೊಸೆಯಾಗಿ ಕಳುಹಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತೋ ಎಂದು ಹಾರೈಸಿದರು. ಆ ದಿನದ ನಂತರ ಅತ್ತಿಗೆಯ ವರ್ತನೆ ಸ್ವಲ್ಪ ಬದಲಾಯಿತು. ಅವಶ್ಯಕತೆ ಇಲ್ಲದೆ ನನ್ನನ್ನು ಮುಟ್ಟಲು ಪ್ರಾರಂಭಿಸಿದಳು. ನನ್ನೊಂದಿಗೆ ತುಂಬಾ ಆಪ್ತವಾಗಿ ಮಾತನಾಡತೊಡಗಿದಳು. ನನಗೆ ಅದು ಇಷ್ಟವಾಯಿತು. ಆದರೆ ಅವಳು ಅತ್ತಿಗೆಯ ಸ್ಥಾನದಲ್ಲಿರುವ ಕಾರಣ ಸ್ವಲ್ಪ ಮುಜುಗರವಿತ್ತು. ಹಾಗೆ ಇರುವಾಗ ಒಂದು ದಿನ ನಾನು ನನ್ನ ಫೋನನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸ್ನಾನ ಮಾಡಲು ಹೋದೆ. ಫೋನ್ ರಿಂಗ್ ಆಯಿತು. ಆಗ ಅತ್ತಿಗೆ ಫೋನ್ ತೆಗೆದುಕೊಂಡು, ಯಾರು ಎಂದು ಕೇಳಿದಳು. ಹಾಯ್ ಅತ್ತಿಗೆ, ಗುರುತು ಹಿಡಿದೀರಾ? ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ನನಲ್ಲ, ನಾನು ಅಜಯ್ ಎಂದು ನನ್ನ ಸ್ನೇಹಿತ ಹೇಳಿದ. ಓ ಅಜಯ್, ಹೇಳು, ಕಾರ್ತಿಕ್ ಸ್ನಾನ ಮಾಡುತ್ತಿದ್ದಾನೆ ಎಂದಳು. ಏನಿಲ್ಲ, ನಾಳೆ ಅವನ ಹುಟ್ಟುಹಬ್ಬವಲ್ಲವೇ, ಪ್ಲಾನ್ಗಳೇನು ಎಂದು ಅಜಯ್ ಕೇಳಿದ. ಏನು, ನಾಳೆ ಕಾರ್ತಿಕ್ ಹುಟ್ಟುಹಬ್ಬವೇ? ಅಜಯ್, ಒಂದು ಸಹಾಯ ಮಾಡುತ್ತೀಯಾ? ಅವನ ಹುಟ್ಟುಹಬ್ಬದ ವಿಷಯ ನನಗೆ ಗೊತ್ತಿದೆ ಎಂದು ಅವನಿಗೆ ಹೇಳಬೇಡ ಪ್ಲೀಸ್ ಎಂದಳು. ಓ ಸರಿ ಅತ್ತಿಗೆ, ಹೇಳುವುದಿಲ್ಲ ಎಂದ ಅಜಯ್. ನಾನು ಆಫೀಸಿಗೆ ಹೋಗಿ ಮನೆಗೆ ಬಂದೆ. ಸಾಮಾನ್ಯ ದಿನಗಳಂತೆ ಡಿನ್ನರ್ ಮಾಡಿ ಮಲಗಿದೆ. ತಕ್ಷಣ ರಾತ್ರಿ 12 ಗಂಟೆಗೆ ನನಗೆ ಅಪ್ಪ ಅಮ್ಮ ಫೋನ್ ಮಾಡಿ ವಿಶ್ ಮಾಡಿದರು. ಅದೇ ಸಮಯದಲ್ಲಿ ಯಾರೋ ನನ್ನ ಬೆಡ್ರೂಮ್ ಬಾಗಿಲು ತಟ್ಟಿದರು. ನಾನು ಎದ್ದು ಬಾಗಿಲು ತೆಗೆಯುತ್ತಿದ್ದಂತೆ ಮಲ್ಲಿಗೆ ಹೂವಿನ ಪರಿಮಳ ನನ್ನ ಮೂಗಿಗೆ ತಾಗಿತು. ಹೊರಗೆ ನೋಡಿದರೆ ಸ್ನೇಹ. ಅವಳು ತಲೆ ತುಂಬಾ ಮಲ್ಲಿಗೆ ಹೂವುಗಳನ್ನು ಇಟ್ಟುಕೊಂಡು, ತುಟಿಗೆ ಲಿಪ್ಸ್ಟಿಕ್ ಹಾಕಿಕೊಂಡು, ಹಸಿರು ಸೀರೆ ಮತ್ತು ಕಪ್ಪು ಬ್ಲೌಸ್ ಹಾಕಿಕೊಂಡಿದ್ದಳು. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು, ಒಳಗೆ ಬರಬಹುದಾ ಎಂದು ಕೇಳಿದಳು. ಹೌದಾ, ಬಾ ಅತ್ತಿಗೆ ಎಂದೆ. ಒಳಗೆ ಬಂದು ಬಾಗಿಲು ಮುಚ್ಚಿ ನನ್ನ ಕೈ ಹಿಡಿದು ನನ್ನನ್ನು ಬೆಡ್ ಮೇಲೆ ಕೂರಿಸಿದಳು. ಆನಂತರ ಹುಟ್ಟುಹಬ್ಬದ ಶುಭಾಶಯಗಳು ಕಾರ್ತಿಕ್, ನನ್ನ ಕಡೆಯಿಂದ ಈ ಉಡುಗೊರೆ ತೆಗೆದುಕೊಳ್ಳಿ ಎಂದು ಹತ್ತಿರ ಬಂದಳು. ನಾವಿಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದಾದೆವು ಮತ್ತು ಆ ಕೆಲಸವನ್ನು ಮಾಡಿದೆವು. ಬೆಳಿಗ್ಗೆ ಎದ್ದ ಮೇಲೆ ಮತ್ತೊಮ್ಮೆ ಆ ಕೆಲಸ ಮಾಡಿದೆವು. ಇನ್ನು ಮೇಲೆ ನೀನು ನನ್ನವಳು ಎಂದು ಹೇಳಿದೆ. ಅಂದಿನಿಂದ ನಾವು ಜೀವನಪರ್ಯಂತ ಜೊತೆಯಾಗಿರಲು ನಿರ್ಧರಿಸಿದೆವು. ಫ್ರೆಂಡ್ಸ್, ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.